ಶಿವಮೊಗ್ಗ ಜಿಲ್ಲಾ ಸೊರಬ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸರ್ಕಾರಿ ನೌಕರರ ಸಮ್ಮೇಳನ ಕಾರ್ಯಾಗಾರ ಹಾಗೂ ವಾರ್ಷಿಕ ಮಹಾಸಭೆಯನ್ನು ನೆರವೇರಿಸಲಾಯಿತು. ಉದ್ಘಾಟಕರು ಅಧ್ಯಕ್ಷರಾಗಿ ಶ್ರೀ ಎಸ್ ಮಧು ಬಂಗಾರಪ್ಪನವರು, ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ಸೊರಬ ವಿಧಾನಸಭಾ ಕ್ಷೇತ್ರ ಇವರಿಂದ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾದ ಶ್ರೀ ಸಿಎಸ್ ಷಡಕ್ಷರಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು, ಶ್ರೀ ಮೋಹನ್ ಕುಮಾರ್ ಆರ್ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು, ಎಚ್ಎ ಸರ್ಕವಾಸ್ ತಹಸೀಲ್ದಾರ್, ಡಾ ಪ್ರದೀಪ್ ಕುಮಾರ್ ಕಾರ್ಯನಿರ್ವಹಣಾಧಿಕಾರಿ, ತಾಲೂಕು ಪಂಚಾಯತ್, ಟಿಎಂ ನಾರಾಯಣ್ ರಿಟೆಕ್, ಟಿಎಂ ಸತ್ಯನಾರಾಯಣ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೊರಬ ಮತ್ತು ಇನ್ನೂ ಉಳಿದ ಎಲ್ಲಾ ಇಲಾಖೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಿಕ್ಷಕರ ತಾಲೂಕು ಮಟ್ಟದ ಕ್ರೀಡೆಯಲ್ಲಿ ಭಾಗಿಯಾಗಿ ವಿಜೇತರಾಗಿರುವ ಅವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. 2023ರಲ್ಲಿ ನಿವೃತ್ತಿ ಹೊಂದಿರುವ ಶಿಕ್ಷಕರಿಗೆ ಸಚಿವರಿಂದ ಗೌರವಪೂರ್ವಕ ಸನ್ಮಾನಿಸಲಾಯಿತು. ಒಬ್ಬ ಶಿಲ್ಪಿಯು ಶಿಲೆಯನ್ನ ಹೇಗೆ ಕೆತ್ತನೆ ಮಾಡಿ ಸುಂದರವಾದ ವಿಗ್ರಹವನ್ನು ರೂಪಿಸುವರು, ಹಾಗೆಯೇ ಒಬ್ಬ ಶಿಕ್ಷಕರು ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಶ್ರೇಷ್ಠವಾದ ಶಿಲ್ಪಿ ಎಂದು ಹೇಳಿದರು. ಶಿಕ್ಷಣ ಎಂಬುದು ಒಂದು ದೊಡ್ಡ ಶಕ್ತಿ. ಆ ಶಕ್ತಿಯು ಎಲ್ಲಾ ವರ್ಗದ ಜನರ ಮಕ್ಕಳಿಗೆ ಒದಗಿಸುವುದೇ ನನ್ನ ಗುರಿ ಎಂದು ಸಚಿವರು ನುಡಿದರು. ರಮೇಶ್ ಜೊತೆ ಪ್ರವೀಣ್, ಜೀವನದ ನೆರಳು ನ್ಯೂಸ್, ಶಿವಮೊಗ್ಗ. ಅಂದ್ರೆ ಇಬ್ರು ಮಂಜಣ್ಣವರು ಇದ್ದಾರೆ, ಅದಕ್ಕೆ ಕರೆಕ್ಟ್ ಆಗಿ ಹೇಳ್ಬೇಕು. ನಾನು ಇಷ್ಟೊತ್ತು ಮಾತಾಡಿದ ಮಂಜಣ್ಣವರು ನಿಮಗೆ ಅಂದ್ರೆ ಆಯ್ನೂರು ಮಂಜಣ್ಣವ್ರಿಗೆ, ಈಗ ಸೊರಬ ಮಂಜಣ್ಣವ್ರಿಗೆ ಮಾತಾಡ್ತೀನಿ. ಸೊರಬ ಮಂಜಣ್ಣವರು ಸಾಕಷ್ಟು ವಿಚಾರಗಳನ್ನು NPS OPS, ಯಾಕಂದರೆ ನನಗೆ ಮುಂಚೆ ಫಸ್ಟು ಅವರು ಇಲ್ಲ ಸರ್ ನೀವೇನೋ ಪ್ರಣಾಳಿಕೆಯಲ್ಲಿ ಇದ್ದೀರಂತೆ 6 ತಿಂಗಳ ಮುಂಚೆ ನನಗೆ ನೆನಪಿದೆ. ಎಲ್ಲ ಸರ್ಕಾರಿ ನೌಕರರು ಬಂದು ನಾವೆಲ್ಲೆಲ್ಲಿ ಟೂರ್ ಹೊಡಿತಾರೆ. ನಾನು OBC ಹಿಂದುಳಿದ ವರ್ಗದ ನಮ್ಮ ಪಕ್ಷದ ಅಧ್ಯಕ್ಷ ಇವತ್ತು ಕೂಡ ಇದ್ದೀನಿ, ಇನ್ನೂ ನಾನು ತೆಗೆದಿಲ್ಲ, ತೆಗೀರಿ ಅಂತಿದ್ದೀನಿ. ಆದರೆ ಹಿಂದುಳಿದ ಅಧ್ಯಕ್ಷರಾಗಿ ಇನ್ನೂ ಕೂಡ ನನಗೆ ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಎಲ್ಲ ಕಡೆನೂ ಹೋಗಬೇಕಾದ್ರೆ ನೀವೊಂದು ವೋಟ್ ಫಾರ್ OPS ಅಂತ ಒಂದು ಡ್ರೈವ್ ಮಾಡಿದ್ದೀರಿ, ಕರೆಕ್ಟಾ? ಸೂಕ್ಷ್ಮವಾಗಿ ನೀವು ಒಂಥರ ಇದ್ರಿ, ನೀವು ನಮಗೆ ಗೊತ್ತಾಗ್ತದೆ ಸೂಕ್ಷ್ಮವಾಗಿ ನಾವು ಕರೆಕ್ಟಾಗಿ ಕ್ಯಾಚ್ ಹಿಡಿದ್ವಿ. ಅದನ್ನ ಇಲ್ಲ ಅಂತ ಹೇಳಲ್ಲ, ಅದನ್ನ ಜಾಸ್ತಿ ಚರ್ಚೆ ಮಾಡೋಕ್ಕೂ ಹೋಗೋದಿಲ್ಲ. ನಿಮ್ಮ ಶಾಂತಾರಾಮ ಯಾರೋ ಇದ್ದಾರೆ, ಕರೆಕ್ಟಾ? ಅವರು ಎಲ್ಲರೂ ಸೇರಿ ಮತ್ತು ನಿಮ್ಮದು ಒಂದು 2-3 ಗ್ರೂಪ್ ಇತ್ತು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನನಗೆ ಬಂದು ನೀವೆಲ್ಲರೂ ಕೂಡ OPS ಇದನ್ನು ನಮಗೆ